ಹಲೋ ಮೈ ಫ್ಯೂಚರ್ ಡಾಕ್ಟರ್ಸ್, KA ಕಡೆಯಿಂದ ಒಂದು ಇಂಪಾರ್ಟೆಂಟ್ ಆ್ಯಂಡ್ ಬಿಗ್ ಅಪ್ಡೇಟ್ ಬಂದಿದೆ. ಸೊ ನೀವು ನಾರ್ಮಲ್ ಆಗಿ KA ಹೋಮ್ ಪೇಜಿಗೆ ಹೋಗ್ತೀರಾ ಮಕ್ಕಳೇ. ಸೊ ಇಲ್ಲಿ ಹೋಮ್ ಪೇಜಿಗೆ ಹೋಗಿದ ತಕ್ಷಣ ಇಲ್ಲಿ ನೋಡಿ. ಸೊ ಹೋಮ್ ಪೇಜಿಗೆ ಹೋಗಿದ ತಕ್ಷಣ ನೀವು ಇಲ್ಲಿ ಚೂಸ್ ಮಾಡ್ತೀರಾ ಯಾವ ಲ್ಯಾಂಗ್ವೇಜ್ ಬೇಕು ಅಂತ. ದೆನ್ ಅದಾದ್ಮೇಲೆ ಅಡ್ಮಿಷನ್ಸ್ ಅಲ್ಲಿ ನೀವು ನೀಟ್ನ ಚೂಸ್ ಮಾಡ್ತೀರಾ. ಸೊ ಇಲ್ಲಿ ನಿಮಗೆ ನೋಡ್ತಿರ್ಬೋದು, ಇಷ್ಟೊಂದು ಇಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ವಾ ಮಕ್ಕಳೇ. ಸೊ ಇಷ್ಟೊಂದು ಲಿಂಕ್ಸ್ ಎಲ್ಲ ಅವೈಲೇಬಲ್ ಇದೆ. ಏನಿದೆಲ್ಲ ಅಂತಂದ್ರೆ ಫಸ್ಟ್ ಥಿಂಗ್ ಇಲ್ಲಿ ನೋಡಿ, UG CET ಆರ್ ನೀಟ್, ದಟ್ ಈಸ್ 2026 ಸೆಕೆಂಡ್ ರೌಂಡ್ ಫಾರ್ ಸಿಇಟಿಗೆ, ನೀಟಿಗೆ ಇದು ಫಸ್ಟ್ ರೌಂಡ್ ಆಗಿರುತ್ತೆ ಮಕ್ಕಳೇ. ಸೊ ಫಸ್ಟ್ ರೌಂಡ್ ಇಂದ ಏನ್ ಬಂದಿದೆ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಬಂದಿದೆ. ಇದು ನಿಮಗೆ ಸಿಕ್ಕಿರುವಂತ ಕಾಲೇಜು ಕನ್ಫರ್ಮ್ ಇದೇ ನಿಮಗೆ ಅಡ್ಮಿಷನ್ ಆಗ್ಬೇಕು ಅಂತ ಅಲ್ಲ, ಇಟ್ ಇಸ್ ಮಾಕ್ ಅಲಾಟ್ಮೆಂಟ್ ಅಂತ ಅಂದ್ರೆ ಈ ರೀತಿ ನಿಮಗೆ ಬರುತ್ತೆ ಅಂತ ಇರೋದು. ಓಕೆನಾ ಮಕ್ಕಳೇ. ಸೊ ನೀವೀಗ ಏನ್ ಮಾಡ್ಕೋಬಹುದು ಅಂತಂದ್ರೆ ಈ ರಿಸಲ್ಟ್ ಅನ್ನು ನೋಡ್ಕೊಂಡು ನಿಮ್ಮ ಪ್ರಿಯಾರಿಟಿ ಲಿಸ್ಟ್ ನ ಚೇಂಜ್ ಮಾಡ್ಕೋಬಹುದು. ಸೊ ಇಟ್ಸ್ ಅ ಬಿಗ್ ಅಂಡ್ ನ್ಯೂ ಥಿಂಗ್. ಏನಂತ ಅಂದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಫೈನ್. ಸೊ ನನಗೆ ಇಂಥ ಕಾಲೇಜ್ ಸಿಕ್ಕಿದೆ ಅಪ್ಪ, ನಾನು ಏನ್ ಮಾಡ್ಬೋದು, ಈಗ ಕಟ್ ಆಫ್ ನ ನೋಡ್ಕೊಂಡು ಮತ್ತೊಂದ್ಸರಿ ಕಾಲೇಜಸ್ ನ ಚೇಂಜ್ ಮಾಡ್ಕೋಬಹುದು ಅನ್ನೋದು. ಆಡ್ ಮಾಡ್ಕೋಬಹುದು, ಮಾಡಿಫೈ ಮಾಡ್ಕೋಬಹುದು ಮಕ್ಕಳೇ. ಹೊಸ ಕಾಲೇಜ್ ನ ಆಡ್ ಕೂಡ ಮಾಡ್ಕೋಬಹುದಾಗಿರುತ್ತೆ. ಸೊ ಅರ್ಥ ಆಯ್ತು. ಸೊ ಕಾಲೇಜ್ ಆಡ್ ಮಾಡ್ಕೋಬಹುದು. ಅಂಡ್ ಕೆಲವೊಂದು ಕಾಲೇಜಸ್ಸಿಗೆ ಫೀಸ್ ಕನ್ಫರ್ಮ್ ಆಗಿರ್ಲಿಲ್ಲ. ಓಕೆನಾ. ಸೊ ಎಷ್ಟು ಫೈನಲ್ ಫೀಸ್ ಅಂತ, ಸೊ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನ ನೋಡ್ಕೊಂಡು ಎಷ್ಟು ಫೀಸ್ ನಿಮಗೆ ಓಕೆ ಅಂತ ಅನ್ಸುತ್ತೆ ಅದನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ನೀವೇನ್ ಮಾಡ್ತೀರಾ, ಪ್ರಿಯಾರಿಟಿ ಲಿಸ್ಟ್ ನ ಚೇಂಜ್ ಮಾಡ್ಕೊಂತೀರಾ. ಅಥವಾ ಓಕೆ ನನಗೆ ಬಂದಿರುವಂತ ಕಾಲೇಜ್ ಓಕೆ ಇದೆ ಅಂತ ಅಂದ್ರೂ ಕೂಡ ಹಂಗೇನೆ ಇಟ್ಕೋಬಹುದು, ಚೇಂಜ್ ಮಾಡ್ದೇನು ಕೂಡ ಇರ್ಬೋದು. ಬಟ್ ನೆನ್ಪಿರ್ಲಿ, ಈಗ ನೀವ್ ಏನಾದ್ರೂ ಬಂದಿರುವಂತ ಕಾಲೇಜೇ ನೆಕ್ಸ್ಟ್ ಆಕ್ಚುಲ್ ಆಗಿ ರೌಂಡ್ 1 ರಿಸಲ್ಟಿಗೆ ಬರುತ್ತೆ ಅಂತ ಅನ್ಕೊಂಡ್ರೆ ಅದು ಸುಳ್ಳು. ಸೊ ಇಟ್ ಮೇ ಚೇಂಜ್, ಹೇಳ್ತೀನಿ. ಸೊ ಇಲ್ಲಿ ನೋಡಿ, ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಸೆಕೆಂಡ್ ರೌಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಅಂತ. ಸೊ ಲಿಂಕ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ CET ನಂಬರ್ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುವಂತಹ CET ನಂಬರ್, ಹಾಗೆ ಇಲ್ಲಿ ಕೊಟ್ಟಿರುವಂತಹ ಕ್ರೆಡೆನ್ಶಿಯಲ್ಸ್ ಯಾವುದು, ಡೇಟ್ ಆಫ್ ಬರ್ತ್ ಅದೆಲ್ಲ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿದ್ರೆ ನಿಮಗೆ ರಿಸಲ್ಟ್ ನ ಚೆಕ್ ಮಾಡ್ಬೋದಾಗಿರುತ್ತೆ. ನಿಮಗೆ ಯಾವ ಕಾಲೇಜ್ ಅಲಾಟ್ ಬಂದಿರೋದು ಅಂತ ರಿಸಲ್ಟ್ ನ ಚೆಕ್ ಮಾಡ್ಬೋದು ಮಕ್ಕಳೇ. ಓಕೆನಾ. ದೆನ್ ಯು ಕ್ಯಾನ್ ಮಾಡಿಫೈ ದಿಸ್. ಅದಾದ್ಮೇಲೆ ಇದನ್ನ ಮಾಡಿಫೈ ಮಾಡ್ಬೋದಾಗಿರುತ್ತೆ. ಸೊ ಇದನ್ನ ಮಾಡಿಫೈ ಮಾಡೋಕ್ಕಿಂತ ಮುಂಚೆ ನಾನು ಒಂದು ನೋಟಿಫಿಕೇಶನ್ ನಿಮಗೆ ಹೇಳ್ತೀನಿ. ಸೊ ಏನೆಲ್ಲ ಚೇಂಜ್ ಮಾಡ್ಕೋಬೇಕು ನೀವು ಅಂತಂದೇಳಿ. ಓಕೆನಾ. ಸೊ ಇಲ್ಲಿ ನೋಡಿ, ಸೊ 2026 ಫಸ್ಟ್ ರೌಂಡ್ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ನೋಟಿಫಿಕೇಶನ್, ಇದು ನೀವು ಅರ್ಥ ಮಾಡ್ಕೋಬೇಕು. ಸೊ ಇದ್ರಲ್ಲಿ ಏನಂತ ಹೇಳಿದರೆ ಕ್ಲಿಯರ್ ಆಗಿ ಇಲ್ಲಿ ನೋಡಿ. ಸೊ ಇಂಜಿನಿಯರಿಂಗಿಗೆ ಇದು ಸೆಕೆಂಡ್ ರೌಂಡ್ ಆಗಿದ್ರೆ, ಸೊ ಮೆಡಿಕಲ್ಗೆ ಇದು ಫಸ್ಟ್ ರೌಂಡ್ ಇಂದು ಮಾಕ್ ರಿಸಲ್ಟ್ ಆಗಿದೆ. ಫೈನ್. ಸಿ, ಫಾರ್ ದ ಬೆನಿಫಿಟ್ ಆಫ್ ದ ಕ್ಯಾಂಡಿಡೇಟ್ಸ್, ಕಂಬೈನ್ಡ್ ಆಪ್ಷನ್ ಎಂಟ್ರಿ ವಾಸ್ ಫೆಸಿಲಿಟೇಟೆಡ್ ಟು ಕ್ಯಾಂಡಿಡೇಟ್ಸ್ ಫಾರ್ ಬೋತ್ UG CET ಅಂಡ್ ನೀಟ್. ಸೊ ಇಬ್ರಿಗೂ ಕೂಡ ಈಗ ಆಪ್ಷನ್ ಎಂಟ್ರಿ ಮಾಡುವಂತಹ ಆಪ್ಷನ್ ಕೊಟ್ಟಿದ್ದಾರೆ ಅಂತ. ಫೈನ್. ಸೊ ಇದೆಲ್ಲ ಕಾಮನ್ ಆಗಿರುವಂತದ್ದೇ. ಇಲ್ಲಿ ನೋಡಿ, ದ ಆಪ್ಷನ್ಸ್ ಎಂಟರ್ಡ್ ಟಿಲ್ 9 AM ಆನ್ 13th August ಹ್ಯಾವ್ ಬೀನ್ ಕನ್ಸಿಡರ್ಡ್ ಫಾರ್ ದಿಸ್ ರೌಂಡ್ ಫಾರ್ ದ ಮಾಕ್ ರಿಸಲ್ಟ್ ಅಲಾಟ್ಮೆಂಟ್ ಅಂತ ಅಂದ್ರೆ ಮಕ್ಕಳೇ, ನೀವು 13th ಮುಂಚೆ ಏನೇನೆಲ್ಲ ಚೇಂಜಸ್ ಮಾಡಿದ್ರಿ ನಿಮ್ಮ ಲಿಸ್ಟ್ ಅಲ್ಲಿ, ಯಾವುದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ, ಅದನ್ನ ಕನ್ಸಿಡರ್ ಮಾಡಿಕೊಂಡು ಇಲ್ಲಿ ಏನ್ ಮಾಡಿದ್ದಾರೆ, ರಿಸಲ್ಟ್ ನ ಅನೌನ್ಸ್ ಮಾಡಿದ್ದಾರೆ. ಹೌದಾ. ದೆನ್ KA will publish the mock result of the UG CET 2026 second round allotment and first round of medical and dental seats allotment on the KA website after 4 PM on 17th. ಅಂದ್ರೆ ಮಕ್ಕಳೇ ನೆನ್ನೆನೆ ಬಂದ್ಬಿಟ್ಟಿದೆ. ಸೊ ನಿಮಗೆ ರಿಸಲ್ಟ್ ಅಂತೂ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ನೀವು ಕ್ಲಿಕ್ ಮಾಡಿದ ತಕ್ಷಣ, ಲಾಗಿನ್ ಆಗಿದ ತಕ್ಷಣ ನಿಮಗೆ ರಿಸಲ್ಟ್ ಬರುತ್ತೆ. ಹೌದಾ. ಸೊ ರಿಸಲ್ಟ್ ಬಂದಿದ್ಮೇಲೆ ನೀವೇನ್ ಮಾಡಬೇಕು, ದಿಸ್ ಇಸ್ ದ ಮಾಕ್ ರಿಸಲ್ಟ್ ಆಫ್ ದ ಸೆಕೆಂಡ್ ರೌಂಡ್ ಆಫ್ ದ ಸೀಟ್ ಅಲಾಟ್ಮೆಂಟ್ ಆಫ್ UG CET NEET 2026 candidates cannot take admissions in the college for the seat allotted. ಸೊ ನಿಮಗೆ ಯಾವುದೋ ಒಂದು XYZ ಕಾಲೇಜ್ ಬಂದಿದೆ ಅಂತ ತಿಳ್ಕೊಳ್ಳಿ. ಸೊ ಅದಕ್ಕೆ ನೀವು ಹೋಗಿ ಇವಾಗ ಓಕೆ ನನಗೆ ಈ ಕಾಲೇಜ್ ಓಕೆ ಇದೆ, ಸೊ ನಾನು ಹಾಕಿರೋ ತರನೇ ಪ್ರಿಯಾರಿಟಿ ಲಿಸ್ಟ್ ಪ್ರಕಾರನೇ ಬಂದಿದೆ, ನಾನು ಇವಾಗ ಅಡ್ಮಿಷನ್ ಆಗ್ಬಿಡ್ತೀನಿ. ದಟ್ ಈಸ್ ನಾಟ್ ಪಾಸಿಬಲ್. ಈಗ ಇದು ಇರೋದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಷ್ಟೇ. ಇಟ್ ಇಸ್ ನಾಟ್ ಫೈನಲ್ ರೌಂಡ್ 1 ರಿಸಲ್ಟ್. ಸೊ ಫೈನಲ್ ರೌಂಡ್ 1 ರಿಸಲ್ಟ್ ಅಲ್ಲ. ಸೊ ಹಂಗಂತ ಅದಕ್ಕೇನೆ ನೀವು ಹೋಗ್ಬಿಟ್ಟು ಇವಾಗ ಅಡ್ಮಿಷನ್ ಆಗಕ್ಕೆ ಆಗಲ್ಲ. ಅರ್ಥ ಆಯ್ತು. ದೆನ್ ಕಮಿಂಗ್ ಟು ದಿಸ್, ಆಫ್ಟರ್ ಚೆಕಿಂಗ್ ದಿಸ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್, ಆಪ್ಷನ್ಸ್ ಕ್ಯಾನ್ ಬಿ ಆಡೆಡ್. ನೋಟ್ ದಿಸ್, ಆಪ್ಷನ್ಸ್ ಕ್ಯಾನ್ ಬಿ ಆಡೆಡ್ ಅಂತ ಇದೆ ಮಕ್ಕಳೇ. ಇದನ್ನ ನೀವು ಚೆಕ್ ಮಾಡ್ಕೊಂಡ್ಮೇಲೆ ಆಲ್ಟರ್ ಮಾಡ್ಬೋದು. ಬೇರೆ ಹೊಸ ಕಾಲೇಜ್ನ ನೀವು ಆಡ್ ಮಾಡ್ಬೋದು. ಆಡೆಡ್, ರಿಮೂವ್ಡ್. ಓಕೆನಾ. ಅಥವಾ ಇರುವಂತದನ್ನ ನೀವು ರಿಮೂವ್ ಮಾಡ್ಬೋದು, ಅಥವಾ ಪ್ರಿಯಾರಿಟಿ ಲಿಸ್ಟ್ ನ ಮೇಲೆ ಕೆಳಗಡೆ, ಓಕೆನಾ, ಅಪ್ ಅಂಡ್ ಡೌನ್, ಯು ಕ್ಯಾನ್ ಚೇಂಜ್ ದಟ್, ಶಿಫ್ಟ್ ದಟ್. ಓಕೆನಾ. ಸೊ ರೀಆರ್ಡರ್ ಮಾಡ್ಬೋದು, ಶಫಲ್ ಮಾಡ್ಬೋದು. ದೆನ್ ಆಪ್ಷನ್ಸ್ ಫಾರ್ ಮೆಡಿಕಲ್ ಡೆಂಟಲ್ ಕ್ಯಾನ್ ಆಲ್ಸೋ ಬಿ ಎಂಟರ್ಡ್ ಇಫ್ ಇಂಟ್ರೆಸ್ಟೆಡ್. ಅರ್ಥ ಆಯ್ತಾ. ಸೊ ಈಗ ನೀವೇನ್ ಮಾಡ್ಬೋದು ಅಂದ್ರೆ ಆಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು ಅಂಡ್
ಚೇಂಜ್ ಮಾಡ್ಬೋದು, ಅಲ್ಟರ್ ಮಾಡ್ಬೋದು. ಇದು ನಿಮಗೆ ಇರುವಂಥದ್ದು. ಇವಾಗ ಯಾವತ್ತಿನವರೆಗೂ ಈ ಥರ ಮಾಡ್ಬೋದು ಅಂತ ಅಂದರೆ ದಟ್ ಈಸ್ ಬಿಫೋರ್ 20th August 9 AM. ನೆನಪಿರಲಿ, ಟೈಮು ಕಡಿಮೆ ಇದೆ. ಸೊ ಕರೆಕ್ಟಾಗಿ ನೋಡಿಕೊಂಡು, ಟೈಮ್ ಕಡಿಮೆ ಇದೆ ಅಂತ ಹೇಳಿ ಹರಿಬರಿಯಲ್ಲಿ ನೀವು ಚೇಂಜಸ್ನ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ನೋಡಿ ಆಮೇಲೆ ಆಲ್ಟರ್ ಮಾಡಿ. ಓಕೆನಾ? ಫಸ್ಟ್ ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ ಯಾವ್ದಾವ್ದೆಲ್ಲ ಇದೆ, ಏನೇನೆಲ್ಲ ಇದೆ ಅಂತ ಹೇಳಿ ಕಾಲೇಜಸ್ಸು. ಸೊ ನಿಮ್ಮ ಕಟ್ ಆಫ್ ಪ್ರಕಾರ ಯಾವ್ದಾವ್ದು ಈಗ ಅವೈಲೇಬಲ್ ಇದೆ ಅಂತ. ಸೊ ಅದನ್ನ ನೋಡಿಕೊಂಡು ನೀವೇನು ಮಾಡಬೇಕು, ಚೇಂಜಸ್ನ ಮಾಡಬೇಕಾಗತ್ತೆ ಮಕ್ಕಳೇ. ದೆನ್ ಇನ್ನೊಂದು ಮೇಜರ್ ಗುಡ್ ನ್ಯೂಸ್ ಏನಂತ ಅಂದರೆ, ಸೊ ಯಾರೆಲ್ಲ ಇನ್ನೂ ರಿಜಿಸ್ಟರ್ ಆಗಿರಲಿಲ್ಲ, ಅಕಾರ್ಡಿಂಗ್ ಟು ಕ್ವಾಲಿಫೈಯಿಂಗ್ ರಿಸಲ್ಟ್, ನಿಮಗೆ ನೀಟಲ್ಲಿ ಕ್ವಾಲಿಫೈಯಿಂಗ್ ರಿಸಲ್ಟ್ ಬಂದಿದೆ, ಫೈನ್. ಅಂದ್ರೂ ಕೂಡ ನೀವು ನೀಟ್ ಕೌನ್ಸಿಲಿಂಗಿಗೆ ಇನ್ನೂ ರಿಜಿಸ್ಟರ್ ಆಗಿರಲಿಲ್ಲ ಆ್ಯಂಡ್ ಯು ಬಿಲಾಂಗ್ಸ್ ಟು ಕ್ಲಾಸ್ ಎ ಆ್ಯಂಡ್ ಕ್ಲಾಸ್ ವೈ. ಕ್ಲಾಸ್ ಎ ಅಂತ ಅಂದರೆ 7 years ತನಕನೂ ಇಲ್ಲೇನೆ ಓದಿರುವಂಥವ್ರು ಕರ್ನಾಟಕದಲ್ಲಿ, ಅಥವಾ ಕ್ಲಾಸ್ ವೈ ಬೇರೆ ಸ್ಟೇಟಿನ ಮಕ್ಕಳು. ಸೊ ನೀವೇನು ಮಾಡ್ಬೋದು ಅಂತಂದರೆ, ಯು ಕ್ಯಾನ್ ನೌ ರಿಜಿಸ್ಟರ್ ಫಾರ್ KA ನೀಟ್ ಕೌನ್ಸಿಲಿಂಗ್ ಫ್ರೆಶ್ಲಿ. ಓಕೆ, ಸೊ ಅದು ಎಲ್ಲಿ ತನಕ ನಿಮಗೆ ಆಪ್ಷನ್ ಇರುತ್ತೆ ಅಂದರೆ ಇವತ್ತು 18th 6 PM ಒಳಗಡೆನೆ ಇವತ್ತೇ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಸೊ ನೀವು ರಿಜಿಸ್ಟ್ರೇಷನ್ ಆಗಿಬಿಟ್ಟು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಈಗ ಕಾಲೇಜಸ್ ಲಿಸ್ಟ್ನ ನೀವು ಆ್ಯಡ್ ಮಾಡಿಕೊಂಡು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನೂ ಕೂಡ ಆಪ್ಷನ್ ಇದೆ. ಸೊ ಅಗೇನ್ ಅವಾಗಲೇ ಲಾಸ್ಟ್ ಅಂತ ಹೇಳಿದ್ರು. ಸೊ ಮತ್ತೊಂದ್ಸರಿ ನೀವು ರಿಜಿಸ್ಟರ್ ಆಗಿಬಿಟ್ಟು ನೀವು ಈಗ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ ಮಕ್ಕಳೇ. ಸೊ ಇಟ್ಸ್ ಅ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಫೈನ್. ಸೊ ಇದಾದ್ಮೇಲೆ ಈಗ ನೋಡಿ, ಸೊ ನಿಮಗೆ ಇದನ್ನ ನಾನು ಹೇಳ್ತಾ ಇರೋದು, ನಿಮಗೆ ಬಂದಿರುವಂಥ ಕಾಲೇಜೇ ಫಿಕ್ಸ್ ಇರುತ್ತೆ ಅಂತ ಅಲ್ಲ. ಸೊ ಎಲ್ಲ ಮಕ್ಕಳನ್ನು ಕೂಡ ಆಲ್ಟರ್ ಮಾಡ್ತಾ ಇರ್ತಾರೆ ಲಿಸ್ಟ್ನ. ಸೊ ಲಿಸ್ಟ್ ಮೇಲೆ ಕೆಳಗಡೆ ಆಗೋದ್ರಿಂದ ನಿಮಗೆ ಈಗ ಮಾಕ್ ಬಂದಿರುವಂಥದ್ದೇ ರಿಸಲ್ಟ್ ಫೈನಲ್ ಆಗಿ ಮತ್ತೆ ರೌಂಡ್ 1ಗೆ ಬರುತ್ತೆ ಅಂತ ಇರಲ್ಲ, ಚೇಂಜ್ ಆಗ್ಬೋದು. ಸೊ ನೀವೇನು ಮಾಡ್ಕೊತೀರಾ ಅಂತ ಅಂದರೆ, ನಿಮಗೇನಾದರೂ ಇಷ್ಟ ಇಲ್ಲ ಅಂತ ನೀವೂ ಕೂಡ ಆಲ್ಟರ್ ಮಾಡ್ಕೊಳ್ಳಿ, ಅಥವಾ ಓಕೆ ಅಂತಂದರೆ ಸುಮ್ಮನೆ ಇರಿ, ಅದನ್ನು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಏನಂತ, ಅದೇ ರಿಸಲ್ಟ್ ಬರುತ್ತೆ ರೌಂಡ್ 1ಗೆ ಅಂತ ಹೇಳಿ ನೀವು ಅನ್ಕೊಳ್ಳೋದನ್ನ ನಿಲ್ಲಿಸ್ಬೇಡಿ, ಚೇಂಜ್ ಆಗಬಹುದು. ಓಕೆ, ಸೊ ನೀವು ಅದಕ್ಕೆ ರೆಡಿ ಇರಬೇಕು. ಚೇಂಜ್ ಆದರೆ ಮತ್ತೆ ನಾನು ಯಾವ ಕಾಲೇಜನ್ನ ನೋಡ್ಕೋಬೇಕಾಗತ್ತೆ, ಸೊ ನೆಕ್ಸ್ಟ್ ಕೌನ್ಸಿಲಿಂಗಲ್ಲಿ ನಾನು ಯಾವ ಸ್ಟೆಪ್ನ ತಗೋಬೇಕಾಗುತ್ತೆ, ಅದಕ್ಕೆ ನೀವು ಇವಾಗಲೇ ಪ್ರಿಪೇರ್ ಆಗಬೇಕು ಮಕ್ಕಳೇ. ಫೈನ್. ಸೊ ದಿಸ್ ಈಸ್ ಅಬೌಟ್ ದ ನೋಟಿಫಿಕೇಶನ್. ದೆನ್ ದ ಆಕ್ಚುಯಲ್ ರಿಸಲ್ಟ್ ಆಫ್ ದ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಪಬ್ಲಿಷ್ಡ್ ಲೇಟರ್. ಅಂತ ಅಂದರೆ ರೌಂಡ್ 1ಇಂದು ರಿಸಲ್ಟ್ ಮತ್ತೆ ನಿಮಗೆ ನೆಕ್ಸ್ಟ್ ಪಬ್ಲಿಷ್ ಮಾಡ್ತೀವಿ. ಅದ್ರದ್ದು ಡೇಟ್ ಏನು ಅಂತ ಇನ್ನೂ ಮೆನ್ಷನ್ ಮಾಡಿಲ್ಲ. ಈಗ ನಿಮಗೆ ಕ್ಲಾರಿಟಿ ಸಿಗ್ತಾ ಯಾರೆಲ್ಲ ಮತ್ತೆ ಪಾರ್ಟಿಸಿಪೇಟ್ ಮಾಡ್ಬೋದು, ಏನೆಲ್ಲ ಇವಾಗ ಚೇಂಜಸ್ ಮಾಡ್ಕೋಬೋದು ಅಂತ. ದೆನ್ ಇನ್ನೊಂದ್ಸರಿ ಇಲ್ಲಿ ನಾನು ವೆಬ್ಸೈಟಲ್ಲೇ ತೋರಿಸ್ಬಿಡ್ತೀನಿ ಏನೆಲ್ಲ ಮತ್ತೆ ಚೇಂಜಸ್ ಮಾಡ್ಕೋಬೋದು ನೀವು ಅಂತ. ಈಗ ನೋಡಿ, ಡೆಂಟಲ್ ಕಾಲೇಜ್ ವೈಸ್ ಫೀಸ್ ಸ್ಟ್ರಕ್ಚರ್ ಈಗ ಮತ್ತೊಂದ್ಸರಿ ರಿವೈಸ್ ಆಗಿರುವಂಥ ಫೀಸ್ ಸ್ಟ್ರಕ್ಚರ್ ಇದೆ. ಸೊ ಇದನ್ನ ಮತ್ತೊಂದ್ಸರಿ ನೋಡ್ಕೊಳ್ಳಿ ಮಕ್ಕಳೇ. ಫೈನ್. ಸೊ ಕೆಲವೊಂದು ಚೇಂಜಸ್ ಆಗಿದೆ. ಸೊ ದಿಸ್ ಇಸ್ ಮೆಡಿಕಲ್ ಕಾಲೇಜ್ ವೈಸ್ ಫೀಸ್ ಸ್ಟ್ರಕ್ಚರ್. ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೊತೀರಾ. ಇಲ್ಲಿ ಕೆಲವೊಂದು ಕಾಲೇಜಸ್ ಇಂದು ಫೀಸ್ ಸ್ಟ್ರಕ್ಚರ್ ಅವಾಗ ಮುಂಚೆ ಕೊಟ್ಟಿರೋ ಪ್ರೊವಿಷನಲ್ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಆಡ್ ಆಗಿರಲಿಲ್ಲ, ಇವಾಗ ಆಡ್ ಆಗಿದೆ. ಇದನ್ನ ಓಪನ್ ಮಾಡಿಬಿಟ್ಟು ನೀವೇನ್ ಮಾಡ್ತೀರಾ, ಚೆಕ್ ಮಾಡ್ಕೊತೀರಾ. ಫೈನ್. ಯಾವ್ಯಾವ ಕಾಲೇಜಿಗೆ ಎಷ್ಟೆಷ್ಟು ಫೀಸ್ ಇದೆ ಅಂತಂದೇಳಿ. ಓಕೆನಾ ಮಕ್ಕಳೇ? ಸೊ ಇಲ್ಲಿ ಲಿಸ್ಟ್ ನಿಮಗೆ ಸಿಕ್ಬಿಡತ್ತೆ. ಓಕೆನಾ? ಸೊ ಯಾವ ಕಾಲೇಜ್ದು ಎಷ್ಟು ಅಂತಂದೇಳಿ ಲಿಸ್ಟ್ ನಿಮಗೆ ಸಿಗತ್ತೆ. ಸೊ ಇದನ್ನ ನೀವು ನೋಡ್ಕೊಂಡು ಏನು ಮಾಡ್ತೀರಾ, ಕಾಲೇಜಸ್ ಲಿಸ್ಟ್ ಪ್ರಿಯಾರಿಟಿ ಲಿಸ್ಟ್ನ ಚೇಂಜ್ ಮಾಡ್ಕೊತ ಬರ್ತೀರಾ. ಹೌದಾ? ಸೊ ದಿಸ್ ಇಸ್ ದ ಥಿಂಗ್ ನೋಡಿ. ಸೊ ಕಾಲೇಜ್ ನೇಮ್ ಬಂತು ನೋಡಿ. ಸೊ ಕಾಲೇಜ್ ನೇಮು ಹಾಗೆ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ಅಂತ. ಓಕೆನಾ? ಸೊ ಕೆಲವೊಂದು ಅವಾಗ ಬಿಟ್ಟೋಗಿರೋದೆಲ್ಲ ಇವಾಗ ಆ್ಯಡ್ ಆಗಿದೆ, ಆಮೇಲೆ ಕೆಲವೊಂದು ಚೇಂಜಸ್ ಕೂಡ ಮಾಡಿದ್ದಾರೆ. ಸೊ ಅದನ್ನ ನೋಡಿಕೊಂಡು ನೀವೇನು ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಹೇಳ್ತಿರೋದು, ಹುಷಾರಾಗಿ ಕರೆಕ್ಟಾಗಿ ನೋಡಿಕೊಂಡು ಆ್ಯಡ್ ಮಾಡಿ. ಆಮೇಲೆ ಸಿಕ್ಕಿರುವಂಥ ಕಾಲೇಜಿಗೆ ಜಾಸ್ತಿ ಫೀಸ್ ಇದೆ, ನನಗಿದು ಬೇಡ ಅಂತಂದೇಳಿ ಅಂದ್ಕೊಂಡು ರಿಜೆಕ್ಟ್ ಮಾಡೋದು ಬೇಡ. ಫೈನ್. ಸೊ ಹಾಗಾಗಿ ಮುಂಚೆನೇ ಈಗೇನೆ ನೀವೆಲ್ಲದನ್ನು ನೋಡಿಕೊಂಡು ಚೇಂಜಸ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಚೆನ್ನಾಗಿ ನೋಡಿಕೊಂಡು ಚೇಂಜಸ್ ಮಾಡಿ. ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟೈಮ್ ತುಂಬ ಕಡಿಮೆ ಇದೆ, 20th ಒಳಗಡೆನೇ ಆಗಬೇಕು. ನೀವು ರಿಜಿಸ್ಟ್ರೇಷನ್ ಆಗೋರು ಇವತ್ತೇ ಸಂಜೆ 6 PM ಒಳಗಡೆನೆ ಮುಗಿಸ್ಕೋಬೇಕಾಗತ್ತೆ. ಸೊ ಗುಡ್ ಲಕ್ ಫಾರ್ ಯುವರ್ ಆಪ್ಷನ್ ಎಂಟ್ರಿ ಪ್ರೋಸೆಸ್. ಚೆನ್ನಾಗಾಗಲಿ, ನೀವು ಅನ್ಕೊಂಡಿದ್ದ ಕಾಲೇಜೇ, ನೀವು ಅನ್ಕೊಂಡಿದ್ದ ಸೀಟೇ ಸಿಗಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬಾಯ್ ಬಾಯ್.